ಮೈಸೂರು ಜಿಲ್ಲೆಯ ಗುಡುಮಾದನಹಳ್ಳಿ ಈ ಇರ್ತಕ್ಕಂಥ 30 ಎಕರೆಯನ್ನು ಸರ್ಕಾರ ಗುರುತಿಸಿ ಆ 30 ಎಕರೆಯಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯನ್ನು ತೆರಿಬೇಕು ಅನ್ನುವಂಥದ್ದನ್ನು ಮಾಡಿದೆ. ಇದು ನಿಮ್ಹಾನ್ಸ್ ಆಸ್ಪತ್ರೆಯನ್ನು ತೆರೆಯೋದು ಭಾರಿ ದೊಡ್ಡ ವಿಷಯವೇ, ಸಂತೋಷದಾಯಕವಾದ ವಿಷಯವೇ. ಯಾಕೆ ಅಂತ ಹೇಳಿದರೆ, ನಿರುದ್ಯೋಗ ಸಮಸ್ಯೆ ಭಾಳಷ್ಟು ತಾಂಡವಾಡ್ತಿರುವ ಈ ಸಂದರ್ಭದಲ್ಲಿ ಮೆಂಟಲ್ ಇಲ್ ಹಾಸ್ಪಿಟಲನ್ನು ಓಪನ್ ಮಾಡೋದು ಭಾರಿ ಒಳ್ಳೆಯ ಕೆಲಸ. ಆದಾಗ್ಯೂ ಈ ಗುಡುಮಾದನಹಳ್ಳಿಯಲ್ಲಿ ಈ 30 ಎಕರೆ ಏನು ಜಾಗ ಇದೆ, ಗೋಮಾಳ ಅಂತ ಹೇಳಿ ಕರೆಯಲ್ಪಡ್ತದೆ, ಈ ಹಿಂದೆ ಕೈಬರಾದ ಖಾತೆ, ಕೈಬರಾದ ಪಾಣಿ ಅಂತ ಕರೀತಾರೆ. RTCಲಿ MRಲಿ ಈ ರೈತರ ಹೆಸರುಗಳು ಓಡ್ತಿತ್ತು. ಅದಾದ ನಂತರ ಇದು ಗೋಮಾಳ ಆಗಿರೋದ್ರಿಂದ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳು ಪಾಸ್ ಆದ ನಂತರ ಅದು ಗೋಮಾಳ ಅಂತೇಳಿ ಎಂಟ್ರಿ ಆಗಿದೆ ಕಂಪ್ಯೂಟರ್ಗೆ. ಈಗ 4 ಗುಂಟೆ 8 ಗುಂಟೆ 10 ಗುಂಟೆ ಇರ್ತಕ್ಕಂಥವರು ಗುಡುಮಾದನಹಳ್ಳಿಯಲ್ಲಿ ನಗರದಿಂದ ಹೋದ ಕೊಳಚೆಯ ನೀರಿನಲ್ಲಿ ಹುಲ್ಲು ಬೆಳ್ಕೊಂಡು ಹಸು ಸಾಕೊಂಡು ಹೇಗೋ ಜೀವನೋಪಾಯವನ್ನು ಕಟ್ಟಿಕೊಂಡಿದ್ದಾರೆ. ಆ ಜಾಗ ನೋಡಿದರೆ ಅದೊಂದು ಜೋಗು ಪ್ರದೇಶ, ಎಲ್ಲ ಕಡೆ ಹಸಿರು ಹುಲ್ಲು ಬೆಳ್ಕೊಂಡು ಭತ್ತ ಬೆಳ್ಕೊಂಡು ಇರೋ ಒಂದು 10 ಗುಂಟೆ 5 ಗುಂಟೆ ಜಾಗದಲ್ಲಿ ಅತಿ ಸಣ್ಣ ಹಿಡುವಳಿದಾರರು ಜೀವನವನ್ನು ಕಟ್ಕೊಂಡಿದ್ದಾರೆ. ವ್ಯವಸಾಯ ಅನ್ನುವಂಥದ್ದನ್ನು ಎದೆ ಒಳಗಡೆ ಇಟ್ಕೊಂಡು ಬೆಳೆಸ್ತಾ ಇದ್ದಾರೆ. ಹೈನುಗಾರಿಕೆ ಮಾಡಿಕೊಂಡು ಕುರಿ ಕೋಳಿ ಸಾಕ್ಕೊಂಡು ಹೆಂಗೋ ಜೀವನ ನಿರ್ವಹಣೆ ಮಾಡ್ತಿದ್ದಾರೆ. ಭಾಳಷ್ಟು ಹೆಣ್ಣು ಮಕ್ಕಳು ಗಾರ್ಮೆಂಟ್ ಇಂಡಸ್ಟ್ರಿ ಇದ್ದಾಗ್ಯೂ ಕೂಡ ಕತ್ತರಿಗಳು ನಮ್ಮ ಕೈ ಸೇರದೇ ಇರಲಿ, ಜೀವ ಪರವಾದಂಥ ಧೋರಣೆಯಿಂದ ಕೃಷಿ ಕಳೆ ತೆಗೆಯೋದ್ರಿಂದ ಹಿಡಿದು ಪ್ರಾಣಿ ಪಕ್ಷಿಗಳನ್ನ ಸಾಕೋದ್ರಿಂದ ಹಿಡಿದು ಬದುಕನ್ನು ಭಾವನೆಯಿಂದ ಬದುಕ್ತಿದ್ದಾರೆ. ಈ ಮಾನಸಿಕ ಆರೋಗ್ಯ ಆಸ್ಪತ್ರೆಯನ್ನು ಇಲ್ಲಿ ತೆರಿಬೇಕು ಅಂತಿದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ಜನರ ಮಾನಸಿಕ ಅಸ್ವಸ್ಥತೆಯನ್ನು ಸೃಷ್ಟಿಸಿ ಅಲ್ಲಿ ಆಸ್ಪತ್ರೆಯನ್ನು ತೆರೆಯುವಂಥ ಪ್ರಕ್ರಿಯೆ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಅವಮಾನ ಇಲ್ಲ. ಯಾರ ಲಾಭಕ್ಕಾಗಿ ಎನ್ನುವಂಥದ್ದು ಭಾರಿ ಮುಖ್ಯವಾಗುತ್ತೆ. 2 ಭೂಮಿಯ ಪ್ರದೇಶಗಳು ಇನ್ನೂ ಮೈಸೂರಲ್ಲಿ ಇವೆ. ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಒಳ್ಳೆಯದು ಒಂದು. ಆಮೇಲೆ ಕೆಲವು ಕಂಪನಿಗಳಿಗೆ ಭಾರೀ ಕಡಿಮೆ ದರದಲ್ಲಿ ಕೊಟ್ಟಿದ್ದೇವೆ. ಅಲ್ಲಿ ಒಂದು ನಿಯಮ ಇದೆ, ಯುಟಿಲೈಸ್ ಆಗದೆ ಇರುವಂಥ ಭೂಮಿಯನ್ನು ವಾಪಸ್ ಪಡೆಯುವಂಥ ಪ್ರಕ್ರಿಯೆ. ಅದನ್ನು ಗೌರವಾನ್ವಿತರಾದಂಥ ಕಂಪನಿ, ದೊಡ್ಡ ದೊಡ್ಡ ಕಂಪನಿಗಳು, ನಾನೇನು ಹೆಸರು ಹೇಳಕ್ಕೆ ಹೋಗಲ್ಲ, ಅದು ದೊಡ್ಡ ದೊಡ್ಡ ಕಂಪನಿಗಳು ಈಗ ಬಿಟ್ಕೊಡ್ಬೇಕು ಒಂದು 30 ಎಕರೆನ. ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿಯವರು ನೆಗೋಷಿಯಬಲಲ್ಲಿ ಭಾಳ ಎತ್ತಿದಂಥ ಯುವಕ. ಇವರು ಕೆಲವು ಕಂಪನಿಗಳು ಬಳಕೆಯಾಗದೇ ಇರುವ ಜಾಗ ಇದೆಯಲ್ಲ, ಆ ಜಾಗಕ್ಕೆ ಕನ್ವಿನ್ಸ್ ಮಾಡಿ 30ರಿಂದ 300 ಜನರ ಹೊಟ್ಟೆ ಮೇಲೆ ಹೊಡೆಯೋ ಬದಲು ಇಂಥವ್ರನ್ನ ಕನ್ವಿನ್ಸ್ ಮಾಡಿ ನಮ್ಮ ಬಡ ರೈತರನ್ನು ಉಳಿಸಿ ಆ ಬಲಿಷ್ಠರನ್ನು ಕೇಳಿಕೊಳ್ಳುವಂಥ ಕೆಲಸ ಮಾಡಿದರೆ ಇಲ್ಲಿಯ ಜನರು ಸರ್ವೈವಲ್ ಆಗ್ತಾರೆ, ಇಲ್ಲಿಯ ಜನರು ಬದುಕುಳಿತಾರೆ. ರೈತಾಪಿ ಜನರು ಸೃಷ್ಟಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ರೈತಾಪಿ ಜನರು ಅಷ್ಟಗಲದಲ್ಲಿ ಬದುಕು ಕಟ್ಕೋತಾ ಇದ್ದಾಗ ನಾವು ಹೊಟ್ಟೆ ಉರಿಯೋ ಬದಲು ಆ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನವರಿಗೆ ನಾವು ಆಶ್ರಯದಾತರಾಗಬೇಕು. ಜಿಲ್ಲಾಧಿಕಾರಿಗಳು ದಯಮಾಡಿ ಆ ಸ್ಥಳವನ್ನು ಪರಿಶೀಲನೆ ಮಾಡಬೇಕು. ಹಸು ಕುರಿ ಕೋಳಿ ವಯಸ್ಸಾದವರು ಅಬಲರು ಇವ್ರನ್ನ ಕಟ್ಕೊಂಡು ಬದುಕನ್ನು ಬನ್ನಿಯನ್ನು ಎಳಿತಿದ್ದಾರೆ. ಇದಕ್ಕೆ ಕನ್ನ ಹಾಕುವಂಥದ್ದು ಮಾಡಬಾರ್ದು. ಈ ನಿಟ್ಟಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ, ಅವ್ರ ಮಗ ಯತೀಂದ್ರ ಅವರನ್ನು ವಿನಂತಿಸ್ಕೊಳ್ಳೋದು ಏನು ಅಂತ ಹೇಳಿದರೆ, ಬದುಕು ಕಟ್ಟುವ ಪ್ರಕ್ರಿಯೆಯಲ್ಲಿ ನಿಮಗಿಂತಲೂ ದೊಡ್ಡವರು ಯಾರೂ ಇಲ್ಲ. ದಯಮಾಡಿ ರೈತರ ಈ ಒಂದು ಕನಸಿಗೆ ಕನ್ನ ಹಾಕಬೇಡಿ. ದಯಮಾಡಿ ಅವರ ಪರವಾದಂಥ ಧ್ವನಿಯನ್ನು ಕೇಳಿ ಎನ್ನುವಂಥದ್ದು ಅಷ್ಟೇ ನಮ್ಮ ವಿನಮ್ರ ವಿನಂತಿ. ಇಲ್ಲ ಅಂತ ಹೇಳಿದರೆ ಅವರು ಮಾನಸಿಕ ಅಸ್ವಸ್ಥರಾಗಿ ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಸ್ಥಿತಿ ತಲುಪ್ತಾರೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ಜಗತ್ತನ್ನು ಹುಚ್ಚು ಮಾಡಿ ಮತ್ತು ಮಾನಸಿಕ ಸ್ವಸ್ಥತೆಯ ಬಗ್ಗೆ ಮಾತಾಡುವಂಥದ್ದು ಅವಿವೇಕದ ಪರಮಾವಧಿ. ಹಾಗಾಗಿ ಕೃಷಿ ಎನ್ನುವಂಥದ್ದು ಜನರ ಜೀವ.
ಜನರ ಬದುಕು, ಜನರ ಹಸಿರು, ಜನರ ದೊಡ್ಡ ಆಸೆ ಅಂಥದ್ದನ್ನು ನಾವು ಕಳಂಕಿತಗೊಳಿಸಬಾರ್ದು, ಕಲಕಬಾರ್ದು. ಯಾಕೆಂದರೆ ಈಗ ಭಾಳಷ್ಟು ಪ್ರಕರಣದಲ್ಲಿ ರಾಜ್ಯದಲ್ಲಿಯೇ ಗೋಮಾಳಗಳನ್ನು ಅವರ ಅನುಭವದ ಆಧಾರದ ಮೇಲೆ ಬಿಟ್ಟುಕೊಟ್ಟಿದ್ದಾರೆ. ಆ ಕಾರಣದಿಂದ ಇವರ ಅನುಭವದ ಆಧಾರದ ಮೇಲೆ ಬರೀ 4 ಕುಂಟೆ ಆ ಜಾಗವನ್ನು ದಯಮಾಡಿ ಮಾನಸಿಕ ಸ್ವಸ್ಥತೆ ಇರುವಂಥ ಹಳ್ಳಿಯನ್ನು ಕೆಡವಿ ಇವರಿಗೆ ಕೊಡಬಾರ್ದು. ಅದರ ಬದಲು ಭಾಳಷ್ಟು ಜಾಗಗಳು ಹಾಳು ಬಿದ್ದಿರುವ ಜಾಗದಲ್ಲಿ ಇವರಿಗೆ ಕೊಟ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳಿ ತುಂಬ ಹಂಬಲಾಗಿ ರೈತ ಪರವಾದಂಥ ಧೋರಣೆ, ಅನುಕೂಲಕರವಾದಂಥ ಧೋರಣೆ ಕಾರಣದಿಂದ ಮಾಡಿಕೊಡ್ಬೇಕು ಅಂತ ಸರ್ಕಾರವನ್ನು ವಿನಂತಿಸ್ತೇವೆ. ಅದರ ಆಚೆ ಮತ್ತೊಂದೇನೂ ಇಲ್ಲ. ನೀವು ಸೂಕ್ಷ್ಮ ಸಂವೇದನಶೀಲರಾದಂಥವರು, ಇದು ನಿಮ್ಮ ಗಮನಕ್ಕೆ ಬಂದಿಲ್ಲದೆ ಇರ್ಬೋದು, ಅದು ನಿಮ್ಮ ವರ್ಣಕ್ಷೇತ್ರದಲ್ಲೇ ಇರುವುದರಿಂದ ದಯಮಾಡಿ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತೇವೆ ಸರ್.